ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಸೌಮ್ಯ ಅಂತ. ಇವತ್ತಿನ ಕ್ಲಾಸಲ್ಲಿ ನಾವು ಗಣಿತ ವಿಷಯನ ಚರ್ಚೆ ಮಾಡೋಣ. ಗಣಿತ ಅಂತ ಹೇಳಿದ ತಕ್ಷಣ ನಮ್ಗೆ ಏನೇನ್ ನೆನಪಾಗತ್ತೆ ಅಂತ ಹೇಳಿದ್ರೆ, ಗಣಿತದಲ್ಲಿ ಅಂಕಗಣಿತ ಇದೆ, ಬೀಜಗಣಿತ ಇದೆ, ರೇಖಾಗಣಿತ ಇದೆ. ಅಂದ್ರೆ ಅರಿಥಮೆಟಿಕ್, ಆಲ್ಜಿಬ್ರಾ ಮತ್ತೆ ಜಿಯೋಮೆಟ್ರಿ ಅಂತ. ರೇಖಾಗಣಿತ ಅಂದಿದ ತಕ್ಷಣ ನಮಗ್ ನೆನಪಾಗೋದೇನಪ್ಪಾ ಅಂತ ಹೇಳಿದ್ರೆ ಆಕೃತಿಗಳು. ದಿನನಿತ್ಯ ಜೀವನದಲ್ಲಿ ನಾವು ಇನ್ ಡೈಲಿ ಲೈಫ್ ನೋಡ್ತಾ ಇರ್ತೀವಿ. ದೇರ್ ಆರ್ ಮೆನಿ ಶೇಪ್ಸ್, 2D ಶೇಪ್ಸ್ ಅಂಡ್ 3D ಶೇಪ್ಸ್. ಅಂದ್ರೆ 2 ಆಯಾಮದ ಆಕೃತಿಗಳು ಮತ್ತೆ 3 ಆಯಾಮದ ಆಕೃತಿಗಳು. 3 ಆಯಾಮದ ಆಕೃತಿಗಳನ್ನ ನಾವು ಘನಾಕೃತಿಗಳು ಅಂತ ಕೂಡ ಕರಿತೀವಿ. ರೇಖಾಗಣಿತದಲ್ಲಿ ಇನ್ನೊಂದು ಕ್ಷೇತ್ರ ಗಣಿತ ಅಂತ ಇದೆ, ನೀವೆಲ್ಲ ಕೇಳಿರ್ಬೋದು. ಕ್ಷೇತ್ರ ಗಣಿತದಲ್ಲಿ ಏನೇನ್ ನೋಡ್ಬೋದು ಅಂತ ಹೇಳಿದ್ರೆ, ಮೇಲ್ಮೈ ವಿಸ್ತೀರ್ಣ ಮತ್ತೆ ಘನಫಲಗಳು ಅಂತ ಅನ್ನೋದನ್ನ ನೋಡ್ಬೋದು. ಫಸ್ಟ್ ಘನಾಕೃತಿಗಳು ಯಾವ್ಯಾವ್ದು ಬರತ್ತೆ ಅಂತ ನೋಡ್ತಾ ಹೋಗೋಣ. ಸಾಲಿಡ್ ಶೇಪ್ಸ್, 3D ಶೇಪ್ಸ್ ನ ನಾವು ಸಾಲಿಡ್ ಶೇಪ್ಸ್ ಅಂತ ಕೂಡ ಕರಿತೀವಿ. ಕನ್ನಡದಲ್ಲಿ ಘನಾಕೃತಿಗಳು, ಸಾಲಿಡ್ ಶೇಪ್ಸ್ ಯಾವ್ಯಾವ್ದಿದೆ ಅಂತ ನೋಡೋದಾದ್ರೆ ಕ್ಯೂಬ್, ಕನ್ನಡದಲ್ಲಿ ಚೌಕಘನ ಅಂತ ಹೇಳಿ ಕರಿತೀವಿ. ಕ್ಯೂಬಾಯ್ಡ್, ಆಯತಘನ, ಸಿಲಿಂಡರ್, ಕನ್ನಡದಲ್ಲೂ ಕೂಡ ಸಿಲಿಂಡರ್ ಅಂತಾನೆ ಹೇಳಿ ಕರಿತೀವಿ. ಕೋನ್, ಕೋನ್ ಶೇಪ್ ನ ಕನ್ನಡದಲ್ಲಿ ಶಂಕು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಸ್ಪಿಯರ್, ಗೋಳ, ಹೆಮಿಸ್ಪಿಯರ್. ಅಂದ್ರೆ ಅರ್ಧಗೋಳ ಅಥವಾ ಗೋಳಾರ್ಧ ಅಂತ ಹೇಳಿ ಕರಿತೀವಿ. ಅರ್ಧಗೋಳ ಅಥವಾ ಗೋಳಾರ್ಧ. ಇದಿಷ್ಟು ಘನಾಕೃತಿಗಳು. ಪ್ರಮುಖವಾಗಿ ನಾವು ದಿನನಿತ್ಯ ಜೀವನದಲ್ಲಿ ಮತ್ತೆ ಕ್ಷೇತ್ರ ಗಣಿತ, ರೇಖಾಗಣಿತದಲ್ಲಿ ನೋಡುವಂತ ಸಾಲಿಡ್ ಶೇಪ್ಸ್ ಯಾವ್ಯಾವ್ದು ಅಂತ ಹೇಳಿದ್ರೆ ಕ್ಯೂಬ್, ಕ್ಯೂಬಾಯ್ಡ್, ಸಿಲಿಂಡರ್, ಕೋನ್, ಸ್ಪಿಯರ್, ಹೆಮಿಸ್ಪಿಯರ್. ಕನ್ನಡದಲ್ಲಿ ಚೌಕಘನ, ಆಯತಘನ, ಸಿಲಿಂಡರ್, ಶಂಕು, ಗೋಳ ಮತ್ತೆ ಅರ್ಧಗೋಳ. ಈಗ ಈ ಎಲ್ಲಾ ಆಕೃತಿಗಳದ್ದು ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತೆ ಘನಫಲ, ಇಂಗ್ಲಿಷ್ ಅಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ, ಲ್ಯಾಟರಲ್ ಆರ್ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ ವಿ ನೀಡ್ ಫಾರ್ಮುಲಾ. ಫಾರ್ಮುಲಾಸ್ ಯಾವ್ಯಾವ್ದು ಅಂದ್ರೆ ಸೂತ್ರಗಳು ಯಾವ್ಯಾವ್ದು ಅಂತ ನೋಡೋಣ. ಈಗಾಗ್ಲೇ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನೀವು ಇದೆಲ್ಲ ಸ್ಟಡಿ ಮಾಡ್ಕೊಂಡು ಬಂದಿರ್ತೀರಾ, ಒಂದ್ಸಲ ರಿವೈಸ್ ಮಾಡೋಣ. ಫಸ್ಟ್ ಒನ್ ಸಾಲಿಡ್ ಅಂದ್ರೆ ಟೈಪ್ ಆಫ್ ಸಾಲಿಡ್, ಲ್ಯಾಟರಲ್ ಆರ್ ಕರ್ವ್ಡ್ ಸರ್ಫೇಸ್ ಏರಿಯಾದು ಫಾರ್ಮುಲಾ, ಟೋಟಲ್ ಸರ್ಫೇಸ್ ಏರಿಯಾದು ಫಾರ್ಮುಲಾ ಮತ್ತೆ ವಾಲ್ಯೂಮ್ದು ಫಾರ್ಮುಲಾ ಇದೆ. ಫಸ್ಟ್ ಒನ್ ಚೌಕಘನ, ಕ್ಯೂಬ್, lateral surface area of cube is 4a square and total surface area of cube is 6a square. Volume is a cube. These are all the formulas. And for cuboid, lateral surface area is 2 into L plus B into H. L, B, H are the length, breadth and height of the cuboid. Then total surface area of cuboid. ಅಂದ್ರೆ ಆಯತಘನದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ಸೂತ್ರ 2 into LB plus BH plus LH. ದೆನ್ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಅಂದ್ರೆ ಆಯತಘನದ್ದು ಘನಫಲ ಕಂಡುಹಿಡಿಯಲಿಕ್ಕೆ ಸೂತ್ರ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಲೆಂತ್, ಬ್ರೆಡ್ತ್, ಹೈಟ್ ಅಂದ್ರೆ ಗೊತ್ತಿದೆಯಲ್ಲ, ಉದ್ದ, ಅಗಲ ಮತ್ತು ಎತ್ತರ. ಮತ್ತೆ ಕೋನ್ ಶೇಪ್, ಶಂಕಾಕೃತಿ. ಶಂಕಾಕೃತಿಗೆ ಲ್ಯಾಟರಲ್ ಸರ್ಫೇಸ್ ಏರಿಯಾ ಕರ್ವ್ ಸರ್ಫೇಸ್ ಏರಿಯಾಗೆ ಫಾರ್ಮುಲಾ ಪೈ ಆರ್ ಎಲ್. ಹಿಯರ್ ಆರ್ ಇಸ್ ದ ರೇಡಿಯಸ್ ಆಫ್ ಬೇಸ್ ಆಫ್ ಕೋನ್ ಅಂಡ್ ಎಲ್ ಇಸ್ ದ ಸ್ಲ್ಯಾಂಟ್ ಹೈಟ್. ಟೋಟಲ್ ಸರ್ಫೇಸ್ ಏರಿಯಾ ಪೈ ಆರ್ ಇಂಟು ಆರ್ ಪ್ಲಸ್ ಎಲ್. ವಾಲ್ಯೂಮ್ಗೆ ಫಾರ್ಮುಲಾ 1/3 pi r square h. Next cylinder, curved surface area for cylinder is 2 pi r h. Total surface area is 2 pi r into r plus h. Here also r is the radius of base of a cylinder and h is the height of the cylinder. Volume pi r square h. Then sphere, curved surface area of sphere and total surface area of sphere both are same, that is 4 pi r square. And volume is 4/3 pi r cube. Then hemisphere,
Curved surface area of hemisphere is 2 pi r square. Total surface area is 3 pi r square and volume is 2 by 3 pi r cube. These are all the formulas. ಇವಾಗ ಫಾರ್ಮುಲಾ ಯಾವ್ಯಾವ್ದಿದೆ ಅಂತ ಒಂದ್ಸಲ ನೋಡಿದೀವಿ. ಇದ್ರ ಬೇಸ್ ಮೇಲೆ ನಾವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಪ್ರಾಬ್ಲಮ್ ಯಾವ್ದಿದೆ ಅಂತ ನೋಡೋಣ. Find the total surface area and lateral surface area of a cuboid whose length is 20 centimeter, width is 15 centimeter and height is 8 centimeter. ಕನ್ನಡದಲ್ಲಿ ನೋಡೋದಾದ್ರೆ 20 ಸೆಂಟಿಮೀಟರ್ ಉದ್ದ, ಅಗಲ 15 ಸೆಂಟಿಮೀಟರ್ ಮತ್ತು ಎತ್ತರ 8 ಸೆಂಟಿಮೀಟರ್ ಆಗಿರುವ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಮತ್ತು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಫಸ್ಟ್ ಏನೇನ್ ಗಿವನ್ ಡಾಟಾ ಏನೇನ್ ಕೊಟ್ಟಿದ್ದಾರೆ ಅನ್ನೋದನ್ನ ಬರ್ಕೊಳ್ಳೋಣ. ಗಿವನ್ ಲೆಂತ್ ಕೊಟ್ಟಿದ್ದಾರೆ, that is length of the cuboid, L equals 20 centimeter, breadth ಅಂದ್ರೆ ಅಗಲ, B ಎಷ್ಟು ಕೊಟ್ಟಿದ್ದಾರೆ 15 centimeter, then height that is H, that is equal to 8 centimeter. We know the formula for total surface area of cuboid, that is total surface area of cuboid, that is equal to 2 into LB plus BH plus LH, that is equal to 2 into, it is the value of L, that is 20 centimeter, value of B is 15 centimeter, plus again 15 centimeter, H is 8 centimeter, length is 20 centimeter, and height is 8 centimeter, equals to 20 into 15. 15 twos are 30, there is 0, 300 centimeter square, plus 15 into 8. 15 8s are 120, 120 centimeter square, plus 20 into 8, 2 8s are 16, there is 10, 160 centimeter square. 180 plus 160, that is 280. 280 plus 300 is 580 centimeter square. 2 into 580 is 1160 centimeter square. Therefore, total surface area of a cuboid is 1160 centimeter square. Then we need to find lateral surface area of a cuboid. You know the formula for lateral surface area of cuboid, that is 2 into LB into L plus B into H equals 2 into, what is the value of L, that is 20 centimeter, breadth ಅಂದ್ರೆ ಅಗಲ ಎಷ್ಟು ಕೊಟ್ಟಿದ್ದಾರೆ 15 centimeter ಕೊಟ್ಟಿದ್ದಾರೆ, into 8 centimeter, ಎತ್ತರ 8 centimeter, 20 plus 15 35 into 8 centimeter, 2 into 35 70 into 8 centimeter.
35 centimeter, that is 70 centimeter into 8 centimeter. 7 8s are 56, that is 560 centimeter square. Therefore, lateral surface area of given cuboid is ಏನು ಸಿಕ್ಕಿದೆ ಆನ್ಸರ್ ನಮಗೆ 560 centimeter square. Next move on to the next question. Next ಏನು ಕ್ವಶನ್ ಕೊಟ್ಟಿದ್ದಾರೆ ನೋಡೋಣ. Find the volume of cuboid if length equals 10 centimeter, width equals 6 centimeter and height equals 4 centimeter. ಉದ್ದ 10 ಸೆಂಟಿಮೀಟರ್, ಅಗಲ 6 ಸೆಂಟಿಮೀಟರ್ ಮತ್ತು ಎತ್ತರ 4 ಸೆಂಟಿಮೀಟರ್ ಆಗಿದ್ದರೆ ಘನಾಕೃತಿಯ ಘನಫಲ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಗಿವನ್ ಡಾಟಾ ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳೋಣ. ಗಿವನ್ ಲೆಂತ್ that is L equals 10 centimeter, breadth ಅಂದ್ರೆ ಅಗಲ B equals 6 centimeter, height ಅಂದ್ರೆ H equals 4 centimeter. ಆಯತ ಘನದ ಘನಫಲ ಸೂತ್ರ ಏನು ಅಂತ ಗೊತ್ತಿದೆ. that is volume of cuboid is equal L into B into H ಅಂದ್ರೆ length into breadth into height equals 10 centimeter into 6 centimeter into 4 centimeter. 10 6 are 60, 60 centimeter square into 4 centimeter, 6 4s are 24, 240 centimeter cube. Centimeter square into centimeter, centimeter cube. Therefore, volume of given cuboid ಏನು ಸಿಕ್ಕಿದೆ 240 centimeter cube. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಏನ್ ಕೇಳಿದ್ದಾರೆ ಅಂತ ಹೇಳಿದ್ರೆ, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ಕ್ಯೂಬ್ ಈಸ್ 384 centimeter square. ಫೈಂಡ್ ದ ಏರಿಯಾ ಆಫ್ ಅ ಒನ್ ಫೇಸ್ ಆಫ್ ಅ ಕ್ಯೂಬ್. ಅದು ಬಂದು ಪ್ರಶ್ನೆ ಎ ಆಗಿರುತ್ತೆ. ದ ಲೆಂತ್ ಆಫ್ ದ ಕ್ಯೂಬ್ ಅಂದ್ರೆ ಚೌಕಘನದ ಉದ್ದ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ದ ವಾಲ್ಯೂಮ್ ಆಫ್ ದ ಕ್ಯೂಬ್, ಲಾಸ್ಟ್ ಘನಫಲ. ಘನದ ಹೊಟ್ಟು ಮೇಲ್ಮೈ ವಿಸ್ತೀರ್ಣ 384 ಸೆಂಟಿಮೀಟರ್ ಸ್ಕ್ವೇರ್. ಫಸ್ಟ್ ಒನ್ನು ಘನದ ಒಂದು ಮುಖದ ವಿಸ್ತೀರ್ಣ, ಘನದ ಉದ್ದ, ಘನದ ಘನಫಲ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಫಸ್ಟ್ ಏನ್ ಕೊಟ್ಟಿದ್ದಾರೆ ಅದು ಬರ್ಕೊಳ್ಳೋಣ. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್. ಫಾರ್ಮುಲಾ ಏನು ಗೊತ್ತಿದೆ ನಮಗೆ, 6a² ದಟ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ 384 centimeter square. Implies 6a² equals 384 centimeter square. ಫಸ್ಟ್ ಒನ್ ಎ ಕ್ವಶನ್ ಏನ್ ಕೇಳಿದರೆ, ಒಂದು ಮುಖದ ವಿಸ್ತೀರ್ಣ, ಘನದ ಒಂದು ಮುಖದ ವಿಸ್ತೀರ್ಣ ಕೇಳಿದ್ದಾರೆ ಅಲ್ವಾ. ಒಂದು ಮುಖದ, ಇವಾಗ ಘನ ಅಂತ ಹೇಳಿದ್ರೆ ಚೌಕ ಘನದ ಒಂದು ಮುಖ ಯಾವ ಶೇಪ್ ಅಲ್ಲಿ ಇರುತ್ತೆ, ಚೌಕಾಕಾರದಲ್ಲಿ ಇರುತ್ತೆ ಅಲ್ವಾ. ಚೌಕದ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ಸೂತ್ರ ಏನು, ದ ಫಾರ್ಮುಲಾ ಫಾರ್ ಏರಿಯಾ ಆಫ್ ಸ್ಕ್ವೇರ್ ಇಸ್ ಸೈಡ್ ಇಂಟು ಸೈಡ್, ದಟ್ ಇಸ್ ಸೈಡ್ ಸ್ಕ್ವೇರ್. ಅಂದ್ರೆ ಬಾಹು ಇಂಟು ಬಾಹು ಅಂತ ತಗೋತೀವಿ. ಅಂದ್ರೆ a² ನಮಗೆ ಬೇಕು. ಏರಿಯಾ ಆಫ್ ಒನ್ ಫೇಸ್ ದಟ್ ಈಸ್ a² ಏನು ಅಂತ ಕೇಳಿದ್ದಾರೆ. ನಮಗೀಗ 6a² ಈಕ್ವಲ್ಸ್ 384 centimeter square ಅಂತ ಗೊತ್ತಿದೆ. a² ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀರಾ, 384 centimeter square divided by 6 ಮಾಡ್ತೀರಾ. ದಟ್ ಈಸ್ a² ಈಕ್ವಲ್ಸ್ 6 1s are 6 6 are 36, 2 6 4s are 24. a² is equal to 24 centimeter square.
ನೆಕ್ಸ್ಟ್ ಇಟ್ ಈಸ್ ದ ಎ ಸ್ಕ್ವೇರ್ ಏನ್ ಬೇಕಿತ್ತು ನಿಮಗೆ ಅದು ಸಿಕ್ಕಿದೆ. ಎ ಸ್ಕ್ವೇರ್ ಇಸ್ ದ ಏರಿಯಾ ಆಫ್ ಒನ್ ಫೇಸ್. ಆನ್ಸರ್ ಎಷ್ಟು ಸಿಕ್ಕಿದೆ ನಮಗೆ 64 ಸೆಂಟಿಮೀಟರ್ ಸ್ಕ್ವೇರ್ ಸಿಕ್ಕಿದೆ. ನೆಕ್ಸ್ಟ್ ಬಿ ಏನ್ ಕೇಳಿದ್ದಾರೆ, ಘನದ ಉದ್ದ ಕೇಳಿದ್ದಾರೆ. ಅಂದ್ರೆ ವಿ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎ. ಎಷ್ಟಿದೆ ಅಂತ ಹೇಳಿ ಫೈಂಡ್ ಔಟ್ ಮಾಡ್ಬೇಕು ಇವಾಗ. ದ ಲೆಂತ್ ಆಫ್ ದಿ ಕ್ಯೂಬ್, ದಟ್ ಈಸ್ ಬಿ ಕ್ವಶನ್. Length of cube, that is A equals question mark. We know that A square equals 64 centimeter square. Then we need to find A. ಅಂದ್ರೆ ಘನದ ಉದ್ದ A ಎಷ್ಟು ಅಂತ ಬೇಕಲ್ವಾ? That is equal to square root of 64 centimeter square ಆಗುತ್ತೆ. ಇವಾಗ 64 ಸ್ಕ್ವೇರ್ ರೂಟ್ ಆಫ್ 64ರ ವರ್ಗಮೂಲನ ನಾವು ಕಂಡುಹಿಡಿಬೇಕು. 64ರ ವರ್ಗಮೂಲ ಡೈರೆಕ್ಟ್ ಆಗಿ ನಮಗೆ ಗೊತ್ತಿದೆ 8 ಇಂಟು 8 ಅಂದ್ರೆ 8 ಇಂಟು 8 ಮಾಡಿದ್ರೆ ನಮಗೆ 64 ಸಿಗತ್ತೆ. ದಟ್ ಈಸ್ ಈಕ್ವಲ್ ಟು 8 ಸೆಂಟಿಮೀಟರ್ ಇಂಟು 8 ಸೆಂಟಿಮೀಟರ್. ಎ ಈಕ್ವಲ್ಸ್ ಇದನ್ನ 8 ಸೆಂಟಿಮೀಟರ್ ಹೋಲ್ ಸ್ಕ್ವೇರ್ ಅಂತ ಬರ್ಕೋಬಹುದಾ? That is equal to square and square root becomes cancel, implies A equals 8 centimeter. Length of the cube ಏನ್ ಸಿಕ್ತು? Therefore length of cube equals 8 centimeter. Next to C ಏನ್ ಕೇಳಿದ್ದಾರೆ? Question C ಘನಫಲ ಕೇಳಿದ್ದಾರೆ. That is volume of cube. That is equal to, you know the formula for volume of cube, that is A cube. You know the value of A, that is 8 centimeter. It implies 8 centimeter into 8 centimeter into 8 centimeter. 8 8 is 64 centimeter into centimeter square into again 8 centimeter. 64 into 8, 512 centimeter cube. ನೀವು ಇಲ್ಲಿ ಸಾಲ್ವ್ ಮಾಡ್ಬೋದು ಬೇಕಿದ್ರೆ ಪಕ್ಕದಲ್ಲಿ. 64 into 8 ಮಾಡಿದ್ರೆ 8 4s are 32, 3, 48 plus 3, 51, 512. Therefore, volume of cube equals 512 centimeter cube. Next question ನೋಡೋಣ. Find the volume of a cube of length 5 centimeter ಅಂತ ಹೇಳಿ ಕೊಟ್ಟಿದ್ದಾರೆ. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ವಿ, ಪ್ರೀವಿಯಸ್ ಕ್ವಶನ್ ಅಲ್ಲಿ ಏನ್ ಮಾಡಿದ್ವಿ ಅದೇ ತರ ಸೇಮ್ ರಿಲೇಟೆಡ್ ಕ್ವಶನ್ ಇದೆ. ಜಸ್ಟ್ ಹೇಗೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಫಾರ್ಮುಲಾ ಹಾಕೊಂಡು ಕ್ಯಾಲ್ಕುಲೇಷನ್ ಮಾಡೋದಷ್ಟೇ. ಇದನ್ನ ಬೇಕಿದ್ರೆ ಸ್ಕ್ರೀನ್ ಶಾಟ್ ತಗೋಬಹುದು, ಇಲ್ಲ ಆಮೇಲೆ ಸಿಗತ್ತೆ ನಿಮಗೆ ಕ್ವಶನ್, ಹೋಮ್ ವರ್ಕ್ ಕ್ವಶನ್ ನೀವೇ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಹೇಳ್ಬೇಕು ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ಇಫ್ ಡಯಾಮೀಟರ್ ಇಸ್ 14 ಸೆಂಟಿಮೀಟರ್ ಅಂತ ಕೇಳಿದ್ದಾರೆ. ವ್ಯಾಸವು 14 ಸೆಂಟಿಮೀಟರ್ ಆಗಿದ್ದರೆ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಪಕ್ಕದಲ್ಲೇ ಚಿತ್ರ ಕೂಡ ಕೊಟ್ಟಿದ್ದಾರೆ ನೋಡಿ ಅಲ್ಲಿ. ಸ್ಪಿಯರ್ ಅದು ವ್ಯಾಸ ಕೊಟ್ಟಿದ್ದಾರೆ, ಡಯಾಮೀಟರ್, ನಮಗೆ ತ್ರಿಜ್ಯ ಬೇಕು. ವಿ ನೀಡ್ ರೇಡಿಯಸ್, ದ ವ್ಯಾಲ್ಯೂ ಆಫ್ ರೇಡಿಯಸ್ ಟು ಕ್ಯಾಲ್ಕುಲೇಟ್ ದ ಸರ್ಫೇಸ್ ಏರಿಯಾ ಆಫ್ ಅ ಸ್ಪಿಯರ್. ದಟ್ ಈಸ್ ಫಸ್ಟ್ ಒನ್ ಗಿವನ್. ಡಯಾಮೀಟರ್ ಡಿ ಎಷ್ಟು ಕೊಟ್ಟಿದ್ದಾರೆ? 14 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಡಯಾಮೀಟರ್ ಆಫ್ ಸ್ಪಿಯರ್, that is D equals 14 centimeter. Then radius of sphere. Radius find out ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು ಇವಾಗ ನಾವು? ಡಯಾಮೀಟರ್ ಇಂದ ಡಿವೈಡೆಡ್ ಬೈ 2 ಮಾಡಿದ್ರೆ, ಡಯಾಮೀಟರ್ ನ ಡಿವೈಡೆಡ್ ಬೈ 2 ಮಾಡಿದ್ರೆ ನಮ್ಗೆ ಏನ್ ಸಿಗತ್ತೆ? ವ್ಯಾಲ್ಯೂ ಆಫ್ ರೇಡಿಯಸ್ ಸಿಗತ್ತೆ. That is R equals D by 2. That equals to 14 centimeter divided by 2.
that is equal to 2 ones are 2 sevens are. Therefore, R equals 7 centimeter. The value of radius ಸಿಕ್ತು ನಮಗೆ. Then we know the formula for surface area of sphere. Surface area of sphere find out ಮಾಡಬೇಕು ಅಂತ ಹೇಳಿದ್ರೆ ಏನು ಫಾರ್ಮುಲಾ? Surface area of sphere, that is equal to 4 pi r square. 4, the value of pi is 22/7 into r ಏನು 7 centimeter into 7 centimeter. 1 7 and 1 7 get cancelled. 4 into 22 is 88. Into centimeter becomes centimeter square, that is 7 centimeter square. 88 into 7, 7 8 so 56, 5 again 56, 56 5, 61. That is equal to 616 centimeter square. Therefore, surface area of a given sphere ಏನು ಸಿಕ್ತು ನಮಗೆ is 616 centimeter square. ತ್ರಿಜ್ಯದ ವ್ಯಾಲ್ಯೂ ಏನು ಅಂತ ಹೇಳಿ ಕೊಟ್ಟಿದ್ರು, ಅದನ್ನ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ ನಾವು ವಿಸ್ತೀರ್ಣ ಅಂದ್ರೆ ಗೋಳದ ವಿಸ್ತೀರ್ಣ ಎಷ್ಟು ಅಂತ ಕಂಡಿಡ್ತಿದ್ದೀವಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಫೈಂಡ್ ದ ವಾಲ್ಯೂಮ್ ಆಫ್ ಅ ಸ್ಪಿಯರ್ ಇಫ್ ರೇಡಿಯಸ್ ಇಸ್ 21 ಸೆಂಟಿಮೀಟರ್. ಅಂದ್ರೆ ಪ್ರೀವಿಯಸ್ ಕ್ವಶನ್ ಅಲ್ಲಿ ಏನ್ ಕೇಳಿದ್ರು, ಸರ್ಫೇಸ್ ಏರಿಯಾ ಕೇಳಿದ್ರು. ಇದ್ರಲ್ಲಿ ಏನ್ ಕೇಳಿದ್ದಾರೆ, ಗೋಳದ ಘನಫಲ ಕಂಡುಹಿಡಿಯಿರಿ, ಅಂದ್ರೆ ವಾಲ್ಯೂಮ್ ಆಫ್ ಸ್ಪಿಯರ್ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಡಯಾಮೀಟರ್ ಕೊಟ್ಟಿದ್ರು, ರೇಡಿಯಸ್ ನಾವೇ ಫೈಂಡ್ ಔಟ್ ಮಾಡ್ಕೋಬೇಕಿತ್ತು. ಇದ್ರಲ್ಲಿ ಡೈರೆಕ್ಟ್ ಆಗಿ ದ ವ್ಯಾಲ್ಯೂ ಆಫ್ ರೇಡಿಯಸ್ ಅಂದ್ರೆ ತ್ರಿಜ್ಯದ ಬೆಲೆ ಏನು ಅಂತ ಹೇಳಿ ಇಲ್ಲೇ ಕೊಟ್ಟಿದ್ದಾರೆ. ಅದನ್ನ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡೋದು ಅಷ್ಟೇ. ಗಿವನ್ ಏನ್ ಕೊಟ್ಟಿದ್ದಾರೆ, ಈ ಪ್ರಾಬ್ಲಮ್ನು ನೀವೇ ಮಾಡ್ಬೋದು, ಹೋಮ್ವರ್ಕ್ ಅಲ್ಲಿ ಮಾಡ್ಕೊ ಬನ್ನಿ. ನಾನು ಜಸ್ಟ್ ಏನ್ ಕೊಟ್ಟಿದ್ದಾರೆ ಅದನ್ನ ಗಿವನ್ ಕೊಟ್ಟು ಫಾರ್ಮುಲಾ ಹಾಕೊಟ್ಟಿರ್ತೀನಿ. ರೇಡಿಯಸ್ ಈಸ್ ಆರ್ ಈಕ್ವಲ್ಸ್ 21 ಸೆಂಟಿಮೀಟರ್. ಫಾರ್ಮುಲಾ ಅಂದ್ರೆ ವಾಲ್ಯೂಮ್ ಆಫ್ ಸ್ಪಿಯರ್ ಈಕ್ವಲ್ಸ್ 4/3 pi r ಕ್ಯೂಬ್. ಈ ಫಾರ್ಮುಲಾಗೆ ಇನ್ ಪ್ಲೇಸ್ ಆಫ್ ಆರ್ ನೀವು 21 ಸೆಂಟಿಮೀಟರ್ ನ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ವ್ಯಾಲ್ಯೂ ಏನ್ ಬರುತ್ತೆ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಬೇಕು ನಮಗೆ. ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ಇಲ್ಲಿ ತನಕ ಏನ್ ನೋಡಿದ್ವಿ ಅಂದ್ರೆ ಘನಾಕೃತಿಗಳು, ಅಂದ್ರೆ ಒಂದೊಂದೇ ಘನಾಕೃತಿ ಇರ್ತಿತ್ತು. ಅದ್ರದ್ದು ಮೇಲ್ಮೈ ವಿಸ್ತೀರ್ಣ, ಟೋಟಲ್ ಸರ್ಫೇಸ್ ಏರಿಯಾ ಆರ್ ಕರ್ವ್ಡ್ ಸರ್ಫೇಸ್ ಏರಿಯಾ ಮತ್ತೆ ವಾಲ್ಯೂಮ್ ಘನಫಲ ಏನಿದೆ ಅಂತ ಹೇಳಿ ಕಂಡುಹಿಡಿತಾ ಇದ್ವಿ ಸೂತ್ರದ ಪ್ರಕಾರ. ಇನ್ಮೇಲಿಂದ ಏನ್ ಕ್ವಶನ್ ಬರುತ್ತೆ ಅಂತ ಹೇಳಿದ್ರೆ ಸಂಯೋಜನೆ, ಅಂದ್ರೆ ಒಂದಕ್ಕಿಂತ ಹೆಚ್ಚು ಘನಾಕೃತಿಗಳು ಸಂಯೋಜನೆಗೊಂಡಾಗ ಉಂಟಾಗುವ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಮತ್ತೆ ಘನಫಲನ ಕಂಡುಹಿಡಿಬೇಕು. ಅಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಆಫ್ ದ ರಿಸಲ್ಟಿಂಗ್ ಸಾಲಿಡ್ ಬೈ ಕಾಂಬಿನೇಷನ್ ಆಫ್ 2 or more ಸಾಲಿಡ್ ಶೇಪ್ಸ್, ಅಂದ್ರೆ 3D ಶೇಪ್ಸ್, ಎರಡಕ್ಕಿಂತ ಹೆಚ್ಚು 3D ಶೇಪ್ಸ್ ಕಾಂಬಿನೇಷನ್ ಆದಾಗ ಏನ್ ಸಾಲಿಡ್ ಶೇಪ್ ಸಿಗತ್ತೆ ಅದ್ರದ್ದು ಮೇಲ್ಮೈ ವಿಸ್ತೀರ್ಣ, ಟೋಟಲ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಫಸ್ಟ್ ಕ್ವಶನ್ ಅದ್ರಲ್ಲಿ ಏನ್ ಕೇಳಿದ್ದಾರೆ ಅಂತ ನೋಡೋಣ. 3 cubes each of 15 centimeter edge are joined end to end. Find the surface area of the resulting cuboid. 15 ಸೆಂಟಿಮೀಟರ್ ಉದ್ದದ ಪ್ರತಿ 3 ಘನಗಳು ಒಂದು ತುದಿಯಿಂದ ಮತ್ತೊಂದು ತುದಿಗೆ ಸೇರಿಕೊಳ್ಳುತ್ತದೆ. ಉಂಟಾಗುವ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣನ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. ಫಸ್ಟ್ ಗಿವನ್ ಡಾಟಾ ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಸರಿ, ಗಿವನ್ ಲೆಂತ್ ಆಫ್ ಕ್ಯೂಬ್ ದಟ್ ಈಸ್ ಎ ಈಕ್ವಲ್ಸ್ 15 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಹೈಟ್ ಆಫ್ ಕ್ಯೂಬಾಯ್ಡ್
ಹೈಟ್ ಆಫ್ ಕ್ಯೂಬಾಯ್ಡ್ ಏನಿರುತ್ತೆ ಸೇಮ್ ಇರುತ್ತೆ, ಹೈಟ್ ಆಫ್ ದಿ ಕ್ಯೂಬೇ ಆಗಿರುತ್ತೆ. ಇಲ್ಲಿ ಗಮನಿಸಬಹುದು ನೀವು ರಿಸಲ್ಟಿಂಗ್ ಕ್ಯೂಬಾಯ್ಡ್ ಫಿಗರ್ ಕೂಡ ಸೈಡ್ ಅಲ್ಲಿ ಇದೆ. ಹೈಟ್ ಅಂಡ್ ಬ್ರೆಡ್ ಈಕ್ವಲ್ಸ್ ಟು 15 ಸೆಂಟಿಮೀಟರ್ ಆಗಿರುತ್ತೆ. ದಟ್ ಈಸ್ height of the resulting cuboid is also 15 centimeter and breadth also equal to that is B equals to 15 centimeter. That is equal to H. Then we need to find length of a resulting cuboid. ಲೆಂತ್ ಏನಾಗುತ್ತೆ ಈಗ, ಲೆಂತ್ ಕೂಡ 15 ಸೆಂಟಿಮೀಟರ್ ಇರುತ್ತಾ, ನೀವು ಇಲ್ಲಿ ಫಿಗರ್ ಅಲ್ಲಿ ಗಮನಿಸಬಹುದು. 15, 15, 15 because 3 cubes are joined end to end to make a cuboid. Then length of a cuboid becomes 15 centimeter plus 15 centimeter plus 15 centimeter. That is equal to 45 centimeter. Length of a cuboid ಸಿಕ್ಕಿದೆ, height and breadth of the cuboid ಏನು ಅಂತ ಗೊತ್ತಾಗಿದೆ. ನೆಕ್ಸ್ಟ್ ಇವಾಗ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ಕ್ಯೂಬಾಯ್ಡ್ ಏನು ಅಂತ ಫೈಂಡ್ ಔಟ್ ಮಾಡೋಣ. You know the formula for total surface area. Total surface area of cuboid in formula 2 into LB plus BH plus LH. That is equal to 2 into, what is the value of length? Length is 45 centimeter. 45 centimeter into breadth is 15 centimeter plus again breadth is 15 centimeter, height also 15 centimeter, length is 45 centimeter and height is 15 centimeter equals 45 into 15 becomes 675 centimeter square plus 15 into 15 225 centimeter square plus 45 into 15 again 675 centimeter square equals 2 into, when we add 675, 225 and 675, we get 1575 centimeter square. 2 into 1575 centimeter square, that is equal to 3150 centimeter square. Therefore, total surface area of resulting cuboid is ಏನ್ ಸಿಕ್ತು, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಯತಘನದ್ದು 3150 centimeter square. Now we move on to the next question. A solid is composed of a cylinder with hemispherical ends. If the total height of the solid is 105 centimeter and the radius of the hemispherical ends is 14 centimeter and the cost of polishing the surface of the solid at the rate of rupees 0.1 per square centimeter. ಒಂದು ಘನವಸ್ತುವು ಅರ್ಧಗೋಳದ ತುದಿಗಳನ್ನು ಹೊಂದಿರುವ ಸಿಲಿಂಡರ್ ನಿಂದ ಕೂಡಿದೆ. ಘನವಸ್ತುವಿನ ಒಟ್ಟು ಎತ್ತರವು 105 ಸೆಂಟಿಮೀಟರ್ ಆಗಿದ್ದರೆ ಮತ್ತು ಅರ್ಧಗೋಳದ ತಳಗಳ ತ್ರಿಜ್ಯವು 14 ಸೆಂಟಿಮೀಟರ್ ಆಗಿದ್ದರೆ ಘನದ ಮೇಲ್ಮೈಯನ್ನು ಪ್ರತಿ ಚದರ ಸೆಂಟಿಮೀಟರ್ಗೆ ರು 0.1 ದರದಲ್ಲಿ ಹೊಳಪು ಮಾಡುವ ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಫಸ್ಟ್ ಇವಾಗ ಏನ್ ಕೊಟ್ಟಿದ್ದಾರೆ ಇಲ್ಲೇ ಗಮನಿಸಬಹುದು ನೀವು, ಪಕ್ಕದಲ್ಲೇ ಚಿತ್ರ ಕೂಡ ಇದೆ ಅದರದ್ದು ಫಿಗರ್. There is one solid shape composed of one cylinder and two hemispheres. Now we have to find the total surface area of a resulting solid. To find total surface area, we need to find curved surface of two hemispheres and curved surface area of cylindrical shape. First, write the given data. What are the given data? Radius.
radius of cylinder that is equals to radius of hemisphere. That is R equals 14 centimeter. ಒಟ್ಟು ಎತ್ತರ ಅಂತ ಕೊಟ್ಟಿದ್ದಾರೆ ಅಂದ್ರೆ ಟೋಟಲ್ ಹೈಟ್ ಆಫ್ ದಿ ಸಾಲಿಡ್ ಕೊಟ್ಟಿದ್ದಾರೆ ದಟ್ ಈಸ್ 105. ಟೋಟಲ್ ಹೈಟ್ ಆಫ್ ಸಾಲಿಡ್ that is h equals 105 centimeter. Now we need to find the height of the cylindrical shape. That is height of cylinder equals to that is h equals total height of the solid minus radius of two hemispheres. ಅಂದ್ರೆ ಘನ ವಸ್ತುವಿನ ಒಟ್ಟು ಎತ್ತರದಿಂದ ನಮಗೆ ಎರಡು ಗೋಳಾರ್ಧಗಳ ತ್ರಿಜ್ಯವನ್ನ ಮೈನಸ್ ಮಾಡಿದಾಗ ಕಳೆದಾಗ ನಮ್ಗೆ ಏನ್ ಸಿಗತ್ತೆ ಸಿಲಿಂಡರ್ ಶೇಪ್ದು ಎತ್ತರ ಸಿಗತ್ತೆ. Now total height is h equals 105 centimeter. We have two hemispheres. One is upper side and another is in bottom side. 105 minus 2 into the radius of each hemisphere is 14 centimeter and 14 centimeter. That is 2 into 14 centimeter equals 105 centimeter minus 2 into 14 that is 28 centimeter. Therefore, h equals 77 centimeter. Figure ಅಲ್ಲಿ ಕೊಟ್ಟಿದ್ದಾರೆ ಇಲ್ಲಿ 14 radius of the hemisphere. Here also 14 centimeter is radius of hemisphere, but 77 is height of the cylinder ಅಂತ. ಬಟ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ, ಹಾಗಾಗಿ ನಾವು ಫೈಂಡ್ ಔಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಹೈಟ್ ಸಿಕ್ಕಿದೆ. Now we need to find total surface area of resulting solid that is equal to curved surface area of ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಟೋಟಲ್ ಸರ್ಫೇಸ್ ಏರಿಯಾ ಫಾರ್ ರಿಸಲ್ಟಿಂಗ್ ಸಾಲಿಡ್ ಬೇಕು ಅಂತ ಹೇಳಿದ್ರೆ ಏನ್ ಫೈಂಡ್ ಔಟ್ ಮಾಡಬೇಕು? ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಅಂಡ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್ಸ್, ಟೂ ಹೆಮಿಸ್ಪಿಯರ್ಸ್ ನ ಫೈಂಡ್ ಔಟ್ ಮಾಡ್ಕೋಬೇಕು. ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್
cylinder plus curved surface area of two hemispheres. First, we need to calculate curved surface area of cylinder. Curved surface area of cylinder formula ಏನು ಗೊತ್ತಿದೆ ನಮಗೆ? 2 pi RH plus we have two hemispheres, that is 2 into 2 pi R square equals 2 into 22 by 7 into radius of the cylinder is 14 centimeter, that is 14 centimeter into height of the cylinder is 77 centimeter plus 2 into 22 by 7 into value of R is 14 centimeter into 14 centimeter. 7 ones are 7 twos are 7 ones are 7 twos are 2 into 22 44, 44 into 2 88, that is 88 centimeter into 77 centimeter plus 2 into 22 is 44, 44 into 2 is also 88, 88 into 14 centimeter square. 88 into 77 becomes 7 8s are 56, 5, 56, 5, 1, 6. We get the same numbers, that is 6, 1, 6, 6, 7, 7, and 6. That is 776 centimeter square plus 88 into 14. 88 into 14. 4 8s are 32. 3. 32 plus 3, 35. 8. 8. 2. 5 plus 8, 30. 1. 4, that is 12. 2 into 1000, 232 centimeter square. That is equal to 776 centimeter square plus 2 into 1232 centimeter square becomes 2464 centimeter square. When we add these two numbers, 6 plus 4, 10, 1, 8 plus 6, 14, then 1 carries, 8, 8 plus 4, 2, 12, that is 2, 1 carries, 8, then 7, 7 plus 2, 9, 9240 centimeters square. This is the total surface area of a resulting solid. Now we need to find the cost for polishing the total surface area of a resulting cube. Given that rate of polishing, that is 0.1 rupees per centimeter square. Total cost equals 9,240 into 0.1. That is equals to 924 rupees. Total cost ಏನು ಸಿಕ್ತು ನಮಗೆ 924 rupees ಸಿಕ್ತು. Next question. Using clay, student made a right circular cone of height 48 centimeter and base radius 12 centimeter. Another student
reshape it in the form of sphere. Find the radius of the sphere. ಜೇಡಿ ಮಣ್ಣನ್ನು ಬಳಸಿ ವಿದ್ಯಾರ್ಥಿಯು 48 ಸೆಂಟಿಮೀಟರ್ ಎತ್ತರ ಮತ್ತು 12 ಸೆಂಟಿಮೀಟರ್ ತ್ರಿಜ್ಯದ ವೃತ್ತಾಕಾರದ ಕೋನ್ ಅನ್ನು ತಯಾರಿಸಿದನು. ಇನ್ನೊಬ್ಬ ವಿದ್ಯಾರ್ಥಿ ಅದನ್ನು ಗೋಳದ ರೂಪದಲ್ಲಿ ಮರುರೂಪಿಸುತ್ತಾನೆ. ಗೋಳದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. ಅಂದ್ರೆ ವಾಲ್ಯೂಮ್ ಆಫ್ ಕೋನ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸ್ಪಿಯರ್ ಅಂತ ತಗೋತೀವಿ. ಇಲ್ಲಿ ಫಸ್ಟ್ ಗಿವನ್ ಏನ್ ಕೊಟ್ಟಿದ್ದಾರೆ, ರೇಡಿಯಸ್ ಕೊಟ್ಟಿದ್ದಾರೆ, ಹೈಟ್ ಆಫ್ ದಿ ಕೋನ್ ಕೊಟ್ಟಿದ್ದಾರೆ. ವಾಲ್ಯೂಮ್ ಆಫ್ ದಿ ಕೋನ್ ಫಾರ್ಮುಲಾ ಗೊತ್ತಿದೆ, 1/3 πr²h. ದಟ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸ್ಪಿಯರ್ ಅಂದ್ರೆ 4/3 πr³ ಆಗತ್ತೆ. ಎರಡನ್ನು ಸಬ್ಸ್ಟಿಟ್ಯೂಟ್ ಮಾಡಿ ರೇಡಿಯಸ್ ವ್ಯಾಲ್ಯೂ ಏನ್ ಬರುತ್ತೆ ಅಂತ ನೀವೇ ಫೈಂಡ್ ಔಟ್ ಮಾಡ್ಬೋದು. ಈಸಿ ಇದೆ, ಟ್ರೈ ಮಾಡಿ. ಇದನ್ನ ಹೋಮ್ ವರ್ಕ್ ಮಾಡ್ಕೊಂಡು ಬನ್ನಿ. ನೆಕ್ಸ್ಟ್ ಕ್ವಶನ್. ಇದು ಕೂಡ ಸೇಮ್ ಪ್ಯಾಟರ್ನ್ ಅಲ್ಲೇ ಇದೆ. ದ ಬಾಟಮ್ ಆಫ್ ದ ಗ್ಲಾಸ್ has a hemispherical raised portion. If the glass is filled with orange juice, find the quantity of juice a person will get. ಗಾಜಿನ ಕೆಳಭಾಗವು ಅರ್ಧಗೋಳದ ಒಳಭಾಗವನ್ನು ಎತ್ತರಿಸಿದೆ. ಗಾಜಿನಲ್ಲಿ ಕಿತ್ತಳೆ ರಸ ತುಂಬಿದ್ದರೆ ಒಬ್ಬ ವ್ಯಕ್ತಿಯು ಪಡೆಯುವ ಕಿತ್ತಳೆ ರಸದ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ವಾಲ್ಯೂಮ್ ಆಫ್ ಸಿಲಿಂಡರ್ ಇಂದ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ನಾವು ಮೈನಸ್ ಮಾಡಿದ್ರೆ ನಮಗೆ ಏನ್ ಸಿಗತ್ತೆ, ಒಬ್ಬ ವ್ಯಕ್ತಿ ಏನ್ ಜ್ಯೂಸ್ ಪಡ್ಕೋತಾನೆ ಅದ್ರದ್ದು ಪ್ರಮಾಣ ಎಷ್ಟು ಅಂತ ಸಿಗತ್ತೆ. ಇದು ಕೂಡ ಈಸಿ ಆಗಿದೆ, ಟ್ರೈ ಔಟ್ ಮಾಡಿ. ಈ ಕ್ವಶನ್ ಕೂಡ ಸೇಮ್ ಪ್ಯಾಟರ್ನ್ ಅಲ್ಲಿ ಇದೆ. ಗ್ಲೋಬ್ ಕೊಟ್ಟಿದ್ದಾರೆ. ಇದು ಕ್ವಶನ್ ಏನು ಅಂತ ಹೇಳಿದ್ರೆ, ಡಯಾಮೀಟರ್ ಆಫ್ ದಿ ಗ್ಲೋಬ್ ಇದೆ ಅಂಡ್ ಎಡ್ಜ್ ಆಫ್ ದಿ ಕ್ಯೂಬ್ ಇದೆ. ವೆನ್ ವಿ ಪ್ಲೇಸ್ ದ ಗ್ಲೋಬ್ ಇನ್ಸೈಡ್ ದಿ ಕ್ಯೂಬ್, ಇಟ್ ಆಕ್ಯುಪೈಸ್ ಸಮ್ ಸ್ಪೇಸ್ ಇನ್ಸೈಡ್ ದಿ ಕ್ಯೂಬ್. ಏನ್ ಕೇಳಿದರೆ ಕ್ವಶನ್, ರಿಮೈನಿಂಗ್ ಸ್ಪೇಸ್ ಎಷ್ಟಿದೆ ಅಂದ್ರೆ ಗ್ಲೋಬ್ ಆಕ್ರಮಿಸ್ಕೊಳ್ದೇ ಇರೋಂತಹ ಜಾಗ ಎಷ್ಟಿದೆ ಅದನ್ನ ಕಂಡುಹಿಡಿರಿ ಅಂತ ಕೇಳಿದ್ದಾರೆ. ವಾಲ್ಯೂಮ್ ಆಫ್ ಕ್ಯೂಬ್ ಮೈನಸ್ ವಾಲ್ಯೂಮ್ ಆಫ್ ಸ್ಪಿಯರ್ ಮಾಡಿದ್ರೆ ರಿಮೈನಿಂಗ್ ಸ್ಪೇಸ್ ಎಷ್ಟಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಇದು ನೀವೇ ಮಾಡ್ಕೊ ಬರ್ಬೋದು. ಇದು ಕೂಡ ಸೇಮ್ ಪ್ಯಾಟರ್ನ್ ಅಲ್ಲಿ ಇದೆ. ಟೋಟಲ್ ಅಮೌಂಟ್ ಆಫ್ ವೀಟ್ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ವಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಎರಡನ್ನೂ ಆಡ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಇದು ಕೂಡ ಹೋಮ್ ವರ್ಕ್ ಕ್ವಶನ್ ಮಾಡ್ಕೊಂಡು ಬನ್ನಿ. ನೆಕ್ಸ್ಟ್ ಕ್ವಶನ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಏನು ಅಂತ ನೋಡೋಣ. ದೇರ್ ಆರ್ ಮಲ್ಟಿಪಲ್ ಸ್ಮಾಲರ್ cube, each having an edge of 2 cm are placed together to form a bigger cube of side length 8 cm. How many smaller cubes are required to form a bigger cube ಅಂತ ಹೇಳಿ ಕೇಳಿದ್ದಾರೆ. ಫಸ್ಟ್ ಗಿವನ್ ಬರ್ಕೊಳ್ಳೋಣ. ದಟ್ ಈಸ್ ಲೆಂತ್ ಆಫ್ ಸ್ಮಾಲ್ ಕ್ಯೂಬ್ ಎಷ್ಟು ಕೊಟ್ಟಿದ್ದಾರೆ, 2 cm. ಬಿಗರ್ ಕ್ಯೂಬ್ 8 cm. Now n number of cubes is equal to volume of the 8 cm bigger cube. That is 8 cm cube equals 512 cm cube by n. Then n equals 512 cm cube divided by 8 cm cube. Centimeter cube cancel. 8 ones are 8 64s are. N equals 64 cubes. ಇವತ್ತಿನ ಕ್ಲಾಸಲ್ಲಿ ಏನೇನು ಘನಫಲ ಮತ್ತೆ ವಾಲ್ಯೂಮ್ ಅಂದ್ರೆ ಸರ್ಫೇಸ್ ಏರಿಯಾ ಮತ್ತೆ ಘನಫಲ ಅಂದ್ರೆ ವಾಲ್ಯೂಮ್ ಫೈಂಡ್ ಔಟ್ ಮಾಡಿದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿನ ಕ್ವಶನ್ಗಳನ್ನ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಫ್ರಸ್ಟ್ರಮ್ ಆಫ್ ಕೋನ್ ಅಂತ ಹೇಳಿದ್ರೆ ಶಂಕುವಿನ ಭಿನ್ನಕದ ಮೇಲೆ ಪ್ರಾಬ್ಲಮ್ಸ್ ಗಳಿರುತ್ತೆ, ಅದು ಸ್ವಲ್ಪ ನೋಡ್ಕೊಂಡು ಬಂದಿರಿ. ಧನ್ಯವಾದಗಳು. ನೆಕ್ಸ್ಟ್ ಸೈನ್ಸ್ ಕ್ಲಾಸ್ ಇರುತ್ತೆ. 5 minutes ಬ್ರೇಕ್ ಇರುತ್ತೆ. ಯಾರು ಲಾಗೌಟ್ ಆಗೋಂಗಿಲ್ಲ. 5 minutes ಬ್ರೇಕ್ ತಗೊಂಡಾದ್ಮೇಲೆ ನೆಕ್ಸ್ಟ್ ಸೈನ್ಸ್ ಕ್ಲಾಸ್ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು.